ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರ, ಇವತ್ತಿನ ಬ್ಲಾಗನ್ನು ನಾನೊಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ. 10:30 ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನೇನು ಮಾಡಿದ್ದೀನಿ ಅಂತೆಲ್ಲ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರಲ್ಲೊಂದು ರೆಸಿಪಿನೂ ನಾನು ಆ್ಯಡ್ ಮಾಡಿದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು ಯಾವುದೇ ಥರದ ರೆಸಿಪಿ ಏನು ಶೇರ್ ಮಾಡದೆ. ಸೊ ಹಾಗಾಗಿ ಇವತ್ತೊಂದು ರೆಸಿಪಿನೂ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಈ ಪೆಪ್ಪರ್ ಪೌಡರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಈ ಬಾಕ್ಸಲ್ಲಿ ಪೆಪ್ಪರ್ ಪೌಡರ್, ಗರಂ ಮಸಾಲ ಪುಡಿ, ಆಮೇಲೆ ಚಿಕನ್ ಮಸಾಲ ಪುಡಿ ಎಲ್ಲ ಇದೆಯಲ್ವ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಇವಾಗ ನಾನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನನ್ನದೊಂದು ಇನ್ಸ್ಟಾಗ್ರಾಮ್ ಪೇಜ್ನೇ ಇದೆ, ಬಯೋದಲ್ಲಿ ಇದೆ ನೋಡಿ, ಅಂದರೆ ಅಬೌಟ್ ಸೆಕ್ಷನ್ ಇದೆಯಲ್ವ ಅಲ್ಲಿ ಇದೆ ನಂದು ಇನ್ಸ್ಟಾಗ್ರಾಮಿದು ಲಿಂಕ್ ಇದೆ. ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು, ಆಮೇಲೆ ಫಾಲೋ ಮಾಡ್ಕೋಬೋದು. ಯಾಕೆಂದರೆ ಇವಾಗ ಕೆಲವರು ನನ್ನ ಹತ್ರ ಒಂದೊಂದು ಐಟಮ್ಸ್ ಇದು ಏನು ಲಿಂಕ್ ಹೇಳ್ತೀರಾ, ನನಗೆ ಇವಾಗ ಅದನ್ನು ಶೇರ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಶೇರ್ ಮಾಡೋದಕ್ಕಾಗಲ್ಲ ಅಂದರೆ ಕಮೆಂಟಲ್ಲಿ ಹಾಕಿದ್ರು ನಿಮಗೆ ಆ ಲಿಂಕ್ ಓಪನ್ ಮಾಡೋದಕ್ಕಾಗಲ್ಲ. ನನಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಲಿಂಕ್ ಶೇರ್ ಮಾಡೋದು. ಯಾಕೆಂದರೆ ನಂದು ಇನ್ನೂ ಕ್ರೈಟೀರಿಯಾ ಇದೆಯಲ್ವ ಅದು ಕಂಪ್ಲೀಟ್ ಆಗಿಲ್ಲ. ನಾನು ಒಂದು ಪ್ರಾಡಕ್ಟಿದು ಏನು ಲಿಂಕನ್ನು ಟ್ಯಾಗ್ ಮಾಡಬೇಕಂದ್ರೆ ನನ್ನದು ಕ್ರೈಟೀರಿಯಾ ಇರುತ್ತೆ, ಯೂಟ್ಯೂಬಿದು ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತಲ್ವ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಏನಂದರೆ ನನಗೆ ನಿಮಗೆ ಲಿಂಕನ್ನು ಯಾವ ಥರ ಶೇರ್ ಮಾಡಬೇಕು ಅಂತೇಳಿ ಗೊತ್ತಾಗಲ್ಲ. ನಂದು ಇದೇ ಹೆಸರಲ್ಲಿ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಅಲ್ಲಿ ಹೋಗಿ ನನ್ನನ್ನು ಫಾಲೋ ಮಾಡ್ಕೋಬೋದು. ನಿಮಗೆ ಏನೇ ಕೇಳೋದಾದರೆ ಅಲ್ಲೂ ಕೇಳ್ಬೋದು. ನಾನು ಹಾಕಿದ್ದೀನಿ, ಅಬೌಟ್ ಸೆಕ್ಷನಲ್ಲಿ ಇದೆ ನಂದು ಎಲ್ಲ ಇದೆ, ಅಂದರೆ ಇನ್ಸ್ಟಾಗ್ರಾಮಿದು ಲಿಂಕ್ ಇದೆ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಏನು ಇನ್ಸ್ಟಾಗ್ರಾಮ್ ಪೇಜಿಗೆ ಬರ್ತೀರಾ. ಸೊ ಹಾಗಾಗಿ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಏನೇ ಕೇಳೋದಾದ್ರೂ ಅಲ್ಲೇ ಕೇಳಿ, ಇನ್ಸ್ಟಾಗ್ರಾಮಲ್ಲೇ ಕೇಳಿ ನನಗೆ, ಅಂದರೆ ನಿಮಗೆ ಅಂದರೆ ಲಿಂಕ್ ಅಲ್ಲಿರುತ್ತಲ್ವ ಆ ಥರದ್ದೆಲ್ಲ ಅಲ್ಲೇ ಕೇಳ್ಬೋದು ನೀವು. ಸೊ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡೋದಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆಯೇ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್, ಅಂದರೆ ನಮ್ಮ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆಯೇ ಇವತ್ತೊಂದು ನನಗೆ ಕಮೆಂಟ್ ಬಂದಿತ್ತು, ಅಂದರೆ ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ನನ್ನ ಮಕ್ಕಳನ್ನು ನಾನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಕಷ್ಟಪಟ್ಟು, ನಮ್ಮ ಥರ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹಾಕಿಲ್ಲ ಅಂತೇಳಿ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಒಬ್ರದ್ದು ಕಮೆಂಟ್ ಬಂದಿತ್ತು, ಕನ್ನಡ ಮೀಡಿಯಮ್ನ ಚೀಪಾಗಿ ನೋಡಬೇಡಿ ಅಂತೇಳಿ. ನಾನು ಕನ್ನಡ ಮೀಡಿಯಮ್ನ ಚೀಪಾಗಿ ನೋಡ್ತಾ ಇಲ್ಲ. ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಕನ್ನಡದಿಂದನೇ. ಎಷ್ಟೋ ಜನ ನನಗೆ ಬ್ಯಾರಿಲ್ ಮಾಡ್ಕೊಳ್ಳಿ, ಅಂದರೆ ನಮ್ಮ ಮಂಗಳೂರು ಕಡೆ ಭಾಷೆ ಇದೆಯಲ್ವ ಆ ಭಾಷೆಯಲ್ಲೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಬಟ್ ನಾನು ಚೂಸ್ ಮಾಡಿರೋದು ಕನ್ನಡ ಲ್ಯಾಂಗ್ವೇಜ್. ಸೊ ನಾನು ಕನ್ನಡ ಲ್ಯಾಂಗ್ವೇಜನ್ನು ಏನೂ ಚೀಪ್ ಮಾಡಿಲ್ಲ ಇಲ್ಲಿ. ಅಂದರೆ ಅವ್ರಿಗೆ ಆ ಥರ ಅನ್ನಿಸಿರ್ಬೋದು ನಾನು ಚೀಪ್ ಮಾಡಿರೋದು ಅಂತೇಳಿ. ಚೀಪ್ ಅಂತೂ ಮಾಡಿಲ್ಲ. ನಾನು ಕನ್ನಡ ಮೀಡಿಯಮಲ್ಲೇ ಕಲ್ತಿರೋದು. ನಾನು ನಮ್ಮ ಮನೆ ಎಲ್ಲ ಮಕ್ಕಳು, ಅಂದರೆ ನಮ್ಮ ಅಮ್ಮಂದು ಎಲ್ಲ ಮಕ್ಕಳು ನಾವು ಕನ್ನಡ ಮೀಡಿಯಮಲ್ಲೇ ಕಲ್ತಿರೋದು. ನಾನು ಯಾವುದೇ ಥರದ ಚೀಪ್ ಏನು ಮಾಡಿಲ್ಲ ಅದರಲ್ಲಿ. ನಿಮ್ಗೆ ಆ ಥರ ಅನಿಸಿದರೆ ಪ್ಲೀಸ್ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡನ ಇಷ್ಟಪಡೋದ್ರಿಂದನೇ ನಾನು ಕನ್ನಡ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿರೋದು, ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಟಾರ್ಟ್ ಮಾಡಿರೋದು. ಸೊ ನಾನು ಕನ್ನಡನ ಚೀಪ್ ಮಾಡಿಲ್ಲ ಅಂತ ಈ ವಿಡಿಯೋದ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತೊಂದು ಚಿಕನ್ ಒಳ್ಳೆ ಕರಿ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಸ್ವಲ್ಪ ಜನ ಇದ್ದಾಗ ಸ್ವಲ್ಪ ನಾವು ಈ ಥರ ಗ್ರೇವಿ ಥರದೆಲ್ಲ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಅಥವಾ ನಮಗೆ ಒಂದೇ ಟೈಮಿಗೆಲ್ಲ 2 ಟೈಮಿಗೆ ಬೇಕು ಅಂತೆಲ್ಲ ಹೇಳಿ ಅನಿಸ್ಕೊಳ್ಳುವಾಗ ನಾವು ಈ ಥರ ಕರಿ ರೆಸಿಪಿನ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು. ಯಾಕೆಂದರೆ ನಾವು ಇದರಲ್ಲಿ ಕಾಯಿ ತುರಿ ಎಲ್ಲ ಇದೆಯಲ್ವ ಅದನ್ನು ಚೆನ್ನಾಗಿ ಬ್ರೌನ್ ಮಾಡಿ ಫ್ರೈ ಮಾಡ್ಕೋತೀವಿ. ಹಾಗಾಗಿ ಒಳ್ಳೆ ಏನು ಫ್ಲೇವರು ಸಿಗುತ್ತೆ, ಒಳ್ಳೆ ಅರೋಮನೂ ಇರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಚಿಕನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಚಿಕನ್ ಇದು ಒಂಥರ ಸ್ಮೆಲ್ ಇರುತ್ತಲ್ವ, ಸೊ ಫಸ್ಟಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದೊಂಥರ ಸ್ಮೆಲ್ ಬರುತ್ತೆ ನನಗೆ ಬೇಗ. ಚಿಕನ್ ಇದು ಅಂದರೆ ಅರಿಶಿನ ಹಾಕಿ ವಾಶ್ ಮಾಡಿದರೆ ಅಷ್ಟೊಂದು ಸ್ಮೆಲ್ ಬರಲ್ಲ. ಬಟ್ ನಾನು ಅರಿಶಿನ ಹಾಕಿಲ್ಲ, ಅದಕ್ಕೋಸ್ಕರ ಬೇಗ ಇಲ್ಲಿ ಪಾತ್ರೆ ಎಲ್ಲ ಅದನ್ನು ತೊಳೆದು ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಇವಾಗಂತೂ ನೀರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇನ್ನೂ ಅಂದರೆ ಇವಾಗ ಸ್ಟಾರ್ಟ್ ಆಗಿಲ್ಲ ಇನ್ನೂ, ಆವಾಗಲೇ ನೀರಿದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ.
ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅಂದರೆ ನೀರು ಯೂಸ್ ಮಾಡೋದು ಕಮ್ಮಿನೇ, ತುಂಬ ಕೇರ್ಫುಲ್ಲಾಗಿಯೇ ಯೂಸ್ ಮಾಡ್ತೀವಿ, ಆ ಥರ ಏನಿಲ್ಲ, ಬೇಕಾಬಿಟ್ಟಿಯಾಗಿ ಏನು ಯೂಸ್ ಮಾಡಲ್ಲ. ಆದ್ರೂ ಕಿಚನಲ್ಲಿ ಗೊತ್ತಿದೆಯಲ್ವ ಯಾವ ಥರ ನೀರು ಯೂಸ್ ಆಗುತ್ತೆ ಅಂತೇಳಿ, ಎಷ್ಟು ಗಲೀಜಾದ್ರೆ ಅದನ್ನು ಗಲೀಜಾಗಿ ಇಡೋದಕ್ಕೂ ಆಗಲ್ಲ. ಆಮೇಲೇನು ನೀರಂತೂ ಬೇಕೇ ಬೇಕಾಗುತ್ತೆ ಕ್ಲೀನ್ ಮಾಡೋದಕ್ಕೆ. ಹಾಗಾಗಿ ಸೊ ಇವಾಗ ಕಿಚನ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಇವಾಗ ಕಿಚನಲ್ಲಿ, ಯಾಕಂದರೆ ನನಗೆ ತುಂಬ ಸ್ಪೇಸ್ ಸಿಕ್ಕಿದೆ ಇವಾಗ. ಫಸ್ಟಿಗೆ ತುಂಬಾ ಕಷ್ಟ ಆಗ್ತಾಯಿತ್ತು, ಅಲ್ಲಿ ನನಗೆ ಒಂದು ಐಟಮ್ ಇಟ್ಟರೆ, ಏನಾದರೂ ಪಾತ್ರೆ ಏನಾದರೂ ಇಟ್ಟರೆ ಇನ್ನೊಂದು ಇಡೋದಕ್ಕೇ ಜಾಗ ಸಿಗ್ತಾ ಇತ್ತಿಲ್ಲ, ತುಂಬಾ ಒಂಥರ ಕಷ್ಟ ಥರ ಆಗ್ತಾಯಿತ್ತು ಕಿಚನಲ್ಲಿ. ಬಟ್ ಇವಾಗ ಎಲ್ಲನೂ ಅಲ್ಲಿ ಅಂದರೆ ಆ ಶೆಲ್ಫ್ ಇದೆಯಲ್ವ ಅದನ್ನು ಫುಲ್ ಖಾಲಿ ಮಾಡಿದ ಮೇಲೆ ಇವಾಗಂತೂ ತುಂಬಾ ಖುಷಿ ಆಗ್ತಾಯಿದೆ ಕಿಚನಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ, ಕಿಚನಿಗೆ ಬರೋದಕ್ಕೇ ತುಂಬಾ ಖುಷಿ ಆಗ್ತಾಯಿದೆ. ಸೊ ಇವಾಗ ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಕರಿಬೇವಿನ ಸೊಪ್ಪಿದೆಯಲ್ವ, ಇದು ಅಮ್ಮನ ಮನೆಯಿಂದನೇ ತಗೊಬಂದಿರೋದು. ನನಗೆ ಅಂಗಡಿಯಿಂದ ಸಿಗಲ್ಲ ಅಂತೇಳಿ ಏನಿಲ್ಲ, ಬಟ್ ನನಗೆ ಅದೇ ನಾನು ಫಸ್ಟಿಗೆ ಹೇಳಿರೋ ಥರ ನನಗೆ ಮನೆಯಲ್ಲೇ ಆಗಿರುತ್ತಲ್ವ, ಗಿಡದಲ್ಲಿ ಆಗಿರುತ್ತಲ್ವ, ಅದನ್ನು ಕೊಯ್ದು ತಗೊಬರೋದು ಸಾರಿ ಹಾಕೋದು ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರನೇ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ತಗೊಬಂದಿದ್ದೆ ಇವತ್ತು. ಸೊ ಇವಾಗ ನಾನಿಲ್ಲಿ ಫಸ್ಟಿಗೆ ಒಂದು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಡ್ರೈ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, ಹಾಕಿ ಅದನ್ನು ರೋಸ್ಟ್ ಮಾಡ್ಕೋತೀನಿ. ಎಲ್ಲ ಕಾಯಿ ತುರಿ ಈರುಳ್ಳಿ ಎಲ್ಲ ಇದೆಯಲ್ವ ಅದನ್ನು ರೋಸ್ಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನಲ್ಲಿ ಒಂದು ಕಡಾಯಿ ಥರ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ಸೋಂಪು ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿರೋದು ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ನಾನು ಒಂದು 2 ಕರಿಬೇವಿಂದು ಎಲೆ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಇಲ್ಲ ನಂದು ಚಿಕ್ಕ ಸೈಜಿದು ಕಾಯಿದು ಅದನ್ನು ಅಂದರೆ ಗ್ರೇಟ್ ಮಾಡಿ ಹಾಕ್ಕೊಂಡಿರೋದು, ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದು ಎಲ್ಲಿ ತನಕ ಫ್ರೈ ಆಗಬೇಕಂದ್ರೆ ಕಲರ್ ಫುಲ್ಲಾಗಿ ಬ್ರೌನ್ ಆಗಬೇಕು, ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ನಮ್ಮದು ಚಿಕನ್ ಕರಿ ಇದೆಯಲ್ವ ಒಳ್ಳೆ ಫ್ಲೇವರೂ ಬರುತ್ತೆ, ಆಮೇಲೆ ಒಳ್ಳೆ ಅರೋಮನೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತಾ ಇರೋದು. ನೋಡಿ ಇವಾಗ ಚೆನ್ನಾಗಿ ಬ್ರೌನ್ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿನ ಹಾಕಿ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಟ್ಕೊಂಡು ಇದನ್ನು ಒಂದು 2 ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ಫ್ರೈ ಅಂದರೆ ರೋಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ರೋಸ್ಟ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾವಿವಾಗ ತಣ್ಣಗಾಗೋದಕ್ಕೆ ಇಡೋಣ. ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಅಂದರೆ ಸಾರು ಮಾಡೋದಕ್ಕೆ. ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿನ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಿದ್ದು ಈರುಳ್ಳಿ, ಸೊ ಹಾಗಾಗಿ ಚಿಕ್ಕದಾದರೆ ಒಂದು 2 ಹಾಕ್ಬೋದು, ನಾನಿಲ್ಲಿ ಒಂದು ದೊಡ್ಡ ಸೈಜ್ ಇತ್ತು. ಸೊ ಹಾಗಾಗಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು 2 ಟೊಮೆಟೊ ಹಣ್ಣನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಶುಂಠಿನೂ ಬೆಳ್ಳುಳ್ಳಿ ಇದೆಯಲ್ವ, ಪೇಸ್ಟ್ ಅಲ್ಲ ಚೆನ್ನಾಗಿ ಜಜ್ಜಿರೋದಿದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗಲಿ ಅಂತೇಳಿ ಉಪ್ಪನ್ನು ಹಾಕಿ ಚಿಕನನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 1 ನಿಮಿಷ ಸಾಕು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನೂ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾವಲ್ಲಿ ಆವಾಗಲೇ ಹಾಕ್ಕೊಂಡಿದ್ದೀವಿ. ನಿಮಗೆ ಇವಾಗ ಸ್ವಲ್ಪ ಖಾರ ಕಮ್ಮಿ ಬೇಕಂದರೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ನಂತರ ಇದನ್ನು ಮುಚ್ಚಳ ತೆಗೆದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ನಾವು ಆವಾಗಲೇ ತಣ್ಣಗಾಗದೇ ಇಟ್ಟಿರುವಂತಹ ಮಿಶ್ರಣ ಇದೆಯಲ್ವ ಅದನ್ನು ನಾನಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ನಮಗೆ ಎಷ್ಟು ಅಂದರೆ ಸಾರು ಕನ್ಸಿಸ್ಟೆನ್ಸಿ ಗೊತ್ತಿದೆಯಲ್ವ ಯಾವ ಥರ ಇರುತ್ತೆ ಅಂತೇಳಿ ಆ ಕನ್ಸಿಸ್ಟೆನ್ಸಿಗೆ ನಾವಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನಾವು ಕುದಿಯೋದಕ್ಕೆ ಇಡೋಣ. ಎಲ್ಲಿ ತನಕ ಕುದಿಬೇಕಂದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು, ಸರ್ಫೇಸಿಗೆ ಬರಬೇಕು ಮೇಲ್ಗಡೆ, ಅಲ್ಲಿ ತನಕ ಅದನ್ನು ನಾವು ಚೆನ್ನಾಗಿ ಕುದಿಯೋದಕ್ಕೆ ಇಡೋಣ. ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ಆವಾಗ
ಸ್ಲೋ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಗ್ಯಾಸ್ ಫ್ಲೇಮ್ ಸ್ಲೋವಲ್ಲಿದ್ದಾಗ ಚಿಕನನ್ನು ಚೆನ್ನಾಗಿ ಟೆಂಡರಾಗಿ ಬೇಯುತ್ತೆ. ಆಮೇಲೆ ಎಣ್ಣೆ ಎಲ್ಲ ಆರಾಮಾಗಿ ಮೇಲ್ಗಡೆ ಬರುತ್ತೆ. ನಾವು ಸ್ಪೀಡಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಕುದೀತಾ ಇರುತ್ತೆ, ಅದಷ್ಟೊಂದು ಇದಾಗಲ್ಲ, ಚಿಕನ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲ್ಲ. ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಂಡ್ರೆ ಆಯಿತು. ಹಾಗೆಯೇ ಸ್ವಲ್ಪ ಎಲ್ಲ ಚಿಕನನ್ನು ಮಾಡಿಲ್ಲ, ಒಂದು ಎಷ್ಟು ಬೇಕು ಅಷ್ಟು ಚಿಕನನ್ನು ಮಾಡಿ ಬಾಕಿ ಇರೋದನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ಸುಸ್ತಾಯಿತು ನನಗೆ, ಬೆಳಿಗ್ಗಿಂದ ಫುಲ್ ಏನೊಂಥರ ಬ್ಯುಸಿ ಥರ ಬಿಟ್ಟಿತ್ತು ಇವತ್ತು. ಅಂದರೂ ಒಂಚೂರು ಟೈಮ್ ಅಂತೇಳಿ ಸಿಕ್ಕಿಲ್ಲ ಫ್ರೀಯಾಗಿ. ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ಮನೆ ಕೆಲಸ ಆಯಿತು. ಮನೆ ಕೆಲಸ ಆದ ತಕ್ಷಣವೇ ಅದೇ ಕಿಚನಿಗೆ ಬಂದಿದ್ದೀನಿ. ಮಧ್ಯಾಹ್ನದ್ದು ಇದೆ ಅಡುಗೆ ಮಾಡೋದು. ಸೊ ಹಾಗಾಗಿ ಫುಲ್ಲಾಗಿ ಇವತ್ತೊಂಥರ ಬ್ಯುಸಿ ಥರ ಆಗಿಬಿಟ್ಟಿತ್ತು. 1 ಗಂಟೆ ಆಗ್ತಾ ಬಂತು, ಆದ್ರೂ ಟೈಮ್ ಸಿಕ್ಕಿಲ್ಲ. ಇವಾಗ ಒಂದು ಸ್ವಲ್ಪ ನೀರು ಕುಡಿತಾ ಇದ್ದೀನಿ, ಅಂದರೆ ಬೆಳಿಗ್ಗೆ ಕುಡ್ದಿದ್ದೀನಿ. ಇವಾಗ ಅಂದರೆ ಅಷ್ಟೊಂದು ಬಾಯಾರಿಕೆ ಆಗ್ತಾಯಿದೆ. ಇನ್ನು ರಂಜಾನಲ್ಲಿ ಇನ್ಶಾಲ್ಲ ಅಲ್ಲ ಎಲ್ರಿಗೂ ಚೆನ್ನಾಗಿ ರಂಜಾನ್ ಅಂದರೆ ಉಪವಾಸ ಹಿಡಿಯೋದಕ್ಕೆ ಶಕ್ತಿ ಕೊಟ್ಟರೆ ಸಾಕು ಅಂತೇಳಿ ಆ ಟೈಮಲ್ಲಿ ಈ ಥರ ಜಾಸ್ತಿ ಬಾಯಾರಿಕೆಲ್ಲ ಆಗಿಲ್ಲ ಅಂದರೆ ಸಾಕು ಅಂತೇಳಿ. ಯಾಕೆಂದರೆ ಆ ಟೈಮಲ್ಲಿ ಏನಂದರೆ ಜಾಸ್ತಿ ಹಸಿವಾಗಲ್ಲ ನಮಗೆ, ಅಂದರೆ ಬೆಳಿಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಗುರ್ರ ಅನಿಸುತ್ತೆ, ಆಮೇಲೆ ಏನೂ ಆಗಲ್ಲ. ಬಟ್ ಜಾಸ್ತಿಯಾಗಿ ಅಂದರೆ ಮನೆಯಲ್ಲೇ ಇದ್ದರೆ ಅಷ್ಟೊಂದು ಬಾಯಾರಿಕೆ ಆಗಲ್ಲ. ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ತುಂಬಾ ಗಂಟ್ಲೆಲ್ಲ ಒಣಗಿಬಿಡುತ್ತೆ. ಆ ಟೈಮ್ ಲಾಸ್ಟ್ ಇಯರ್ ಆ ಥರ ಆಗಿಲ್ಲ, ಅದೇ ಥರ ಈ ವರ್ಷವೂ ಆ ಥರ ಏನೂ ಆಗದಿರೋ ಥರ ಚೆನ್ನಾಗಿ ಉಪವಾಸ ಹಿಡಿಯೋದಕ್ಕೆ ನಮಗೆ ಅಲ್ಲ ಎಲ್ರಿಗೂ ಆ ಶಕ್ತಿ ಕೊಡಲಿ ಅಂತೇಳಿ ಕೇಳ್ತಾ ಇದ್ದೀನಿ. ಅಲ್ಲ ಕೊಡ್ತಾರೆ, ಯಾಕಂದರೆ ರಂಜಾನಲ್ಲಿ ಇವಾಗ ನೋಡಿ ನಮಗೆ ಬಾಕಿ ಟೈಮಲ್ಲಿ ಹೊಟ್ಟೆ ಕಾಲಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ರಂಜಾನಲ್ಲಿ ನೋಡಿ ನಾವು 30 ದಿವಸನೂ ರಂಜಾನ್ ಹಿಡಿಯೋದಕ್ಕಾಗುತ್ತೆ. ಒಂದು ರಂಜಾನೂ ಬಿಡೋದಕ್ಕೂ ಮನಸ್ಸು ಬರಲ್ಲ. ಸೊ ಆ ಥರ ಆಗುತ್ತೆ. ಸೊ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅಲ್ಲಿ ಚಿಕನ್ ಕರಿ ಇದೆಯಲ್ವ ಅದು ಚೆನ್ನಾಗಿ ಕುದೀತಾ ಇದೆ, ಅಂದರೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಕಿಚನೆಲ್ಲ ಇವಾಗ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ಆವಾಗ ತಗೊಬಂದಿರೋ ಕರ್ಬೇವಿನ ಸೊಪ್ಪು ಇದೆಯಲ್ವ ಅದನ್ನು ಇಲ್ಲಿ ನಾನಿಲ್ಲಿ ಬಾಕ್ಸಿಗೆಲ್ಲ ಹಾಕಿ ಇಡ್ತಾ ಇದ್ದೀನಿ. ನನಗೆ ಜಾಸ್ತಿಯಾಗಿ ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಏನಿದ್ರೂ ಮನೆ ಇದೆ, ನಾನು ಅಂದರೆ ಮನೆಯಲ್ಲಿ ಏನೇನು ಮಾಡ್ತೀನಿ ಅದೆಲ್ಲ ವೀಡಿಯೋ ಮಾಡ್ತೀನಿ ಅಷ್ಟೇ. ಹೊರಗಡೆಗೆ ಹೋದಾಗ ಹೊರಗಡೆದ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮನೆಯಲ್ಲಿದ್ದಾಗ ಮನೆಯದ್ದೇ ಮಾಡ್ತೀನಿ. ಯಾಕೆಂದರೆ ನಾನು ಅದೇ ಹೇಳಿದಾಗೇ ನಾನು ಅಂದ್ಕೊಂಡಿದ್ದೀನಿ ನಾನು ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಅದಕ್ಕೋಸ್ಕರ ಡೈಲಿ ನನ್ನ ಲೈಫಲ್ಲಿ ಏನೇನಾಗುತ್ತೋ ಅದೆಲ್ಲವನ್ನು ನಾನು ನಿಮ್ಮ ಜೊತೆ ವಿದೌಟ್ ಎನಿ ಫಿಲ್ಟರಿಂದನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ನೋಡಿ ಚಿಕನ್ ಕರಿ ಇವಾಗ ರೆಡಿಯಾಗಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ರೆಡಿ ಆಗುತ್ತೆ. ಹಾಗೆಯೇ ಇವಾಗ ಕರಿ ರೆಡಿ ಆಗಿದೆ. ನಾನಿಲ್ಲಿ ಅನ್ನ ಮಾಡಿಲ್ಲ, ಇಲ್ಲಿ ಬೆಳಿಗ್ಗೆದು ದೋಸೆ, ನೀರು ದೋಸೆ ಇದೆ, ಆಮೇಲೆ ಪಿಂಡಿ ಹೇಳ್ತಾರಲ್ವ ಅದೆಲ್ಲ ಇದೆ. ಸೊ ಅದನ್ನೇ ತಿನ್ನೋಣ ಅಂತೇಳಿ ನಾನು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟೂ ಮಾಡಿಲ್ಲ, ಇವಾಗ ನಾನು ತಿಂತಾ ಇರೋದು. ಇವಾಗ ಇದೆ ನಂದು ಮಧ್ಯಾಹ್ನದ ಬ್ರೇಕ್ಫಾಸ್ಟ್, ಬೆಳಿಗ್ಗೆದು ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಲಂಚ್ ಅಂತ ಹೇಳ್ಬೋದು. ಸೊ ಎರಡೂ ಒಂದರಲ್ಲೇ ಆಗ್ತಾಯಿದೆ. ಇವಾಗ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಈ ಚಿಕನ್ ಕರಿ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಇದರದ್ದು ಫ್ಲೇವರೂ ಅಷ್ಟೇ ಚೆನ್ನಾಗಿದೆ, ಅರೋಮಾನೂ ಅಷ್ಟೇ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿಬಿಟ್ಟಿತ್ತು. ಸೊ ನಂತರ ಅದೆಲ್ಲ ಊಟ ಎಲ್ಲ ತಿಂದಾದ್ಮೇಲೆ ಅಂದರೆ ಮಧ್ಯಾಹ್ನದ ಲಂಚೆಲ್ಲ ಆದಮೇಲೆ ಮಲಗಿದ್ದೆ, ಸ್ನಾನ ಎಲ್ಲ ಮಾಡಿಕೊಂಡು ಮಲಗಿ ಇವಾಗ ಒಂದು 4 ಗಂಟೆ ಅಷ್ಟೊತ್ತಿಗೆ ಎದ್ದು ಬಂದಿರೋದು. ಯಾಕಂದರೆ ಎಚ್ಚರ ಆಗಿರೋದೇ ಅಷ್ಟು ಗಂಟೆಗೆ. ಸೊ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬರುತ್ತೆ. ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಮಲಗಿದ್ರೆ ಏನಾಗುತ್ತೆ ಅಂದರೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ, ಒಂಥರ ಉದಾಸೀನ, ಒಂಥರ ಸುಸ್ತಾಗ್ತಾ ಇರುತ್ತೆ. ಮಲ್ಗೋಣ ಅಂತೇಳಿ ಆಗ್ತಾ ಇರುತ್ತೆ ನನಗೆ. ನಿಮಗೂ ಅದೇ ಥರ ಆಗುತ್ತೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ನಿಮಗೂ ಅದೇ ಥರ ಆಗೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ನಾನಿಲ್ಲಿ ನೂಡಲ್ಸ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿಯಾಗಿ ತಾಮ್ಜಾಮನ್ ಮಾಡಿ ನೂಡಲ್ಸ್ ಮಾಡ್ತಾಯಿಲ್ಲ, ಸಿಂಪಲಾಗಿ ಚಿಲ್ಲಿ ಗಾರ್ಲಿಕ್ ಹೇಳಲ್ವ ಆ ನೂಡಲ್ಸನ್ನಲ್ಲಿ ನಾನು ಮಾಡ್ತಾ ಇರೋದು. ನಿಮ್ಮ ಮನೆ ಮಕ್ಕಳು ಇದೇ ಥರನ? ಸೊ ಫ್ರೆಂಡ್ಸ್ ಏನಂದರೆ ನಿಮ್ಮ ಮನೆ ಮಕ್ಕಳು ಇದೇ ಥರ ಜಗಳ ಮಾಡ್ತಾರೆ ಅಂತೇಳಿ. ಯಾಕೆಂದರೆ ನನಗೇನೆ ಒಂಥರ ಟೆನ್ಷನ್ ಆಗ್ತಾ ಇದೆ, ನನ್ನ ಮಕ್ಕಳು ಮಾತ್ರ ಈ ಥರ ಜಗಳ ಮಾಡೋದು ಅಂತೇಳಿ. ಹಾಗೆಯೇ ನಿಮ್ಮ ಮಕ್ಕಳು ಮಾಡ್ತಾರಾ ಇಲ್ವ ಅಂತೇಳಿ ನನಗೊಂದು ಕಮೆಂಟ್ ಮೂಲಕ ಪ್ಲೀಸ್, ಮಕ್ಕಳಿರೋರು ಯಾರಾದರೂ ಈ ವಿಡಿಯೋ ನೋಡೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಜಗಳ ಅಂದರೆ ತುಂಬಾ ಜಗಳ. ಅವಳನ್ನ ನೋಡಿದರೆ ಇವಳಿಗಾಗಲ್ಲ, ಇವಳನ್ನ ನೋಡಿದರೆ ಅವಳಿಗಾಗಲ್ಲ, ಆ ಥರ ಇಬ್ಬರೂ ಜಗಳ ಮಾಡ್ತಾರೆ. ಸೊ ನಿಮ್ಮ ಮನೆ ಮಕ್ಕಳು ಆ ಥರ ಮಾಡೋದಾದರೆ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಮಾತ್ರ ಈ ಥರನ ಅಥವಾ ಎಲ್ಲ ಮಕ್ಕಳು ಇದೇ ಥರನ ಅಂತೇಳಿ. ಸೊ ಇಲ್ಲಿ ನೂಡಲ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ನೂಡಲ್ಸನ್ನು ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಇದೆಯಲ್ವ ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿ ತಗೋತಾ ಇದ್ದೀನಿ.
ತುಂಬಾ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಮಾಡೋದಲ್ವ, ಈಸಿಯಾಗಿ ಆಗುತ್ತೆ, ತುಂಬ ಟೈಮೂ ತಗೊಳ್ಳಲ್ಲ, ತುಂಬ ಬೇಗ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನೇ ಮಾಡಿಬಿಡ್ತೀನಿ. ವೆಜಿಟೇಬಲ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿಯೇ ಮಾಡ್ಬೋದು. ಸೊ ಇವಾಗಿಲ್ಲಿ ಟೀನೂ ಇಟ್ಟಿದ್ದೀನಿ. ಅಂದರೆ ನಾನು ಟೀ ಕುಡಿಯಲ್ಲ, ತಂಗಿದು ಹಸ್ಬೆಂಡ್ ಆಮೇಲೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರಿಗೋಸ್ಕರ. ನಾನು ಟೀ ಎಲ್ಲ ಕುಡಿಯಲ್ಲ ಇವಾಗಂತಲ್ಲ, ಫಸ್ಟಿಂದನೇ ಕುಡಿತಾ ಇಲ್ಲ. ಸೊ ನೋಡುವಾಗ ತುಂಬ ಆಸೆ ಆಗುತ್ತೆ ನನಗೆ ಟೀ, ಬಟ್ ಕುಡಿಯೋಕ್ಕೆ ಆಗಲ್ಲ ಅಷ್ಟೇ. ನೋಡುವಾಗ ಆಸೆ ಆಗಿಬಿಡುತ್ತೆ ಕುಡಿಯೋಣಂತೇಳಿ. ಆ ಮಟ್ಕ ಅದು ಬರುತ್ತಲ್ವ, ಅದರಲ್ಲಿ ಕುಡಿಯೋಣಂತೇಳಿ. ಹಾಗೆಯೇ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಇವಾಗಲೇ ವಾಶ್ ಮಾಡ್ತಾ ಇದ್ದೀನಿ ಸಂಜೆನೇ, ಬೆಳಿಗ್ಗೆ ಟೈಮ್ ಸಿಗಲ್ಲ ಅಂಥೇಳಿ. ಸೊ ಹಾಗೆಯೇ ನಾನು ನಿನ್ನೆ ಕ್ಲೀನ್ ಮಾಡ್ತಾ ಇರುವಾಗ ನನ್ನದೊಂದು ಡಬ್ಬ ಇದೆಯಲ್ವ, ಅದು ಕೆಳಗಡೆ ಬಿದ್ದಿತ್ತು. ನಿನ್ನೆ ನೆನಪೇ ಆಗಿಲ್ಲ, ಇವಾಗ ನೆನಪಾಗಿರೋದು. ಸೊ ಅದಕ್ಕೋಸ್ಕರ ಮಗಳನ್ನ ಕಳಿಸಿ ಅಲ್ಲಿಂದ ತೆಗಿಸ್ತಾ ಇದ್ದೀನಿ. ಅಲ್ಲಿ ಕಳ್ಸೋಕ್ಕೂ ಭಯ ಆಗುತ್ತೆ, ಹಾವೆಲ್ಲ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಎಂತಡಿ ಹುಡುಕಿರಿ ಇത്ര വലിയ ಗ್ಲಾಸಲ್ಲಿ ಎಂತ ಹತ್ರ ಕಷ್ಟ മൂന്ന് പലാട് അന്ന് ഇത് മേലത്തെ ഇത് മൂന്ന് പല്ലാട് ಕೆಟ್ಟ ಪಲ್ಲು ಮಾಡಿ ಎಲ್ಲ ಪಲ್ಲು ಪೋಯಿ ಎಣ್ಣೆ ಉಂಡು ಕಿದಾವ್ ಹೋಮ್ವರ್ಕ್ ಅಕ್ಕ നിങ്ങൾ കിതാവല്ലത് നിങ്ങൾ കിതാവല്ലേ പാപ്പാക്ക് പരി പാപ്പാക്ക് പരി കിട്ടില്ല നോക്കത്തില്ല മുഖ കാട്ട് ಅಜ್ಜೋ ನೀನಾರು ಜೋರು ಚಂದದ ಚಲೋ ಪಪ್ಪಕ್ಕಿ ಪರಿ ಇದು ಪಪ್ಪಕ್ಕಿ ಪೂಜಿ ಹೋಮ್ವರ್ಕ್ ಹಾಕು ಬೇಗ. ಹೋಮ್ವರ್ಕ್ ಹಾಕಿದ್ದಾವೆ. ನನ್ನ ಈ ಚಿಕ್ಕ ಮಗಳಿದ್ದಾಳಲ್ವ, ಯಾರೇ ಏನೇ ಕೇಳಲಿ ನೀನು ಯಾರು ಅಂತೇಳಿ ಕೇಳಿದರೆ ಪಾಪಕ್ಕ ಪರಿ ಅಂತಲೇ ಹೇಳೋದವಳು. ಅಂದರೆ ಪಾಪಂದು ಏಂಜಲ್ ಅಂತೇಳಿ. ಎಲ್ಲ ಹೆಣ್ಮಕ್ಳು ಅದೇ ನಾನು ಫಸ್ಟಿಗೂ ಹೇಳಿದ್ದೀನಿ, ಎಲ್ಲ ಹೆಣ್ಮಕ್ಳು ಅವ್ರವ್ರ ತಂದೆದು ಅವ್ರವ್ರ ಅಪ್ಪಂದ್ರದ್ದು ಏಂಜಲ್ ಆಗಿಯೇ ಇರಬೇಕು. ಮೊನ್ನೆ ಒಂದಾಯ್ತಲ್ವ, ಸ್ವಂತ ಅಪ್ಪನೇ ಮಗಳನ್ನ ಕೊಂದಿರೋದು, ಈ ಥರದೆಲ್ಲ ನೆನೆಸ್ಕೊಳ್ಳುವಾಗ ತುಂಬಾ ಬೇಜಾರಾಗುತ್ತೆ. ಈ ಜಗತ್ತಲ್ಲಿ ಇಂಥ ತಂದೆಯರು ಇರ್ತಾರಾ ಅಂತೇಳಿ ಆ ಥರ ಫೀಲ್ ಆಗಿಬಿಡುತ್ತೆ. ಬಟ್ ಈ ಥರದೆಲ್ಲ ನೋಡುವಾಗ ಎಲ್ಲೋ ಒಂದು ಲಕ್ಷದಲ್ಲಿ ಒಂದು ಇರ್ಬೋದು ಏನು ಅಂತೇಳಿ ಆ ಥರ ಅನಿಸುತ್ತೆ. ಕೊನೆವರೆಗೂ ಅಂದರೆ ಮಕ್ಕಳು ದೊಡ್ಡವರಾಗೋ ತನಕನೂ ಅವ್ರವ್ರ ಅಪ್ಪಂದ್ರ ಜೊತೆಗೆ ಇದೇ ಥರ ಏನು ಒಂಥರ ಒಗ್ಗಟ್ಟಿಂದ ಎಲ್ಲನೂ ಶೇರ್ ಮಾಡ್ತಾ ಇದೇ ಥರ ಇರಲಿ ಅಂತೇಳಿ ಅಲ್ಲನಲ್ಲಿ ನಾನು ಪ್ರೇ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಏನಂದರೆ ಸ್ಕೂಲಲ್ಲಿ ನೀಟಾಗಿ ಮಾಡ್ಕೊಂಡು ಬರ್ತಾಳೆ, ಮನೆಯಲ್ಲಂದರೆ ಒಟ್ಟಾರೆ ಬರೆಯೋದು. ಅದು ಕೇಳಿದಕ್ಕೆ ಹೇಳ್ತಿದ್ದಾಳೆ, ನನಗೆ ಸ್ಕೂಲಲ್ಲಿ ನೀಟಾಗಿ ಬರೆಯೋದಕ್ಕೆ ಇಷ್ಟ ಆಗುತ್ತೆ, ಮನೆಯಲ್ಲಿ ಇಷ್ಟ ಆಗಲ್ಲ ಅಂತೇಳಿ. ಸೊ ಇಲ್ಲಿ ನೋಡಿ ಇಬ್ಬರದ್ದು ನಾಟಕ ನೋಡಿ ಯಾವ ಥರ ಮಾಡ್ತಾ ಇರೋದು ಅಂತೇಳಿ. ಏನು ಬೇಕಾದರೂ ಮಾಡ್ತಾಳೆ. ಅಪ್ಪನ ಹತ್ರ ಒಂದು ಹೋಮ್ವರ್ಕ್ ಮಾಡಿಕೊಡಿ ಅಂತೇಳಿ ಇಲ್ಲಿ ಏನು ಅಪ್ಪನಿಗೆ ಮಸಾಜ್ ಮಾಡ್ತಾ ಇರೋದು, ಒಂದು ಹೋಮ್ವರ್ಕ್ ಮಾಡಿಕೊಡು ಅಂತೇಳಿ. ಮಾಡಿಕೊಡಲ್ಲ ಅವರು, ಇವಳು ಇವಾಗ ಹೇಳ್ತಾ ಇರೋದು ಆ ಥರ. ಸೊ ಹಾಗೆ ಇಲ್ಲಿ ನನ್ನ ತಂಗಿದು ಹಸ್ಬೆಂಡ್ ಇದ್ದಾರಲ್ವ, ಅವರು ಅವಳ ಹತ್ರ ಇದು ಮಾಡ್ತಾ ಇದ್ದಾರೆ. ಅಂದರೆ ಅವಳು ಮಗ್ಗಿ ಇದೆಯಲ್ವ, ಅಂದರೆ ಮಗ್ಗಿ ಏನನ್ನೋದಕ್ಕೆ ನನಗೆ ಸಡನ್ಲಿ ಏನು ನೆನಪು ಬರ್ತಾ ಇಲ್ಲ, ಅದಿದೆಯಲ್ವ ಅದನ್ನು ಇವಳು ಇಂಗ್ಲೀಷಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ನನ್ನ ತಂಗಿ ಹಸ್ಬೆಂಡ್ ಹೇಳ್ತಾ ಇದ್ರು, ನಾವೆಲ್ಲ ಕಲ್ತಿರೋದು ಎರಡು ಆ ಥರ. ಸೊ ನಮಗೇ ಮರ್ತೋಗ್ಬಿಟ್ಟಿದೆ ಇವಾಗ. ಸೊ ಹಾಗೇನು ಇವತ್ತು ನಾನು ನೂಡಲ್ಸ್ ಮಾಡಿದ್ನಲ್ಲ ನನ್ನ ಮಗಳಿಗೆ, ನಾನು ಇವತ್ತು ಅಂದರೆ ಅವಳು ಮನೆಗೆ ಬಂದಿಲ್ಲ, ತಿಂದಿಲ್ಲ. ರೋಡಲ್ಲಿ ತಿರುಗ್ತಾ ಇರ್ತಾಳೆ ಮಕ್ಳ ಜೊತೆ, ನನಗದು ಇಷ್ಟ ಆಗಲ್ಲ ಆ ಥರ ತಿರುಗೋದು. ಅದಕ್ಕೆ ನಾನು ಬೈದಿದ್ದೆ, ಮನೆಗೆ ಬಂದರೆ ನೋಡು ಏನು ಮಾಡ್ತೀನಿ ಅಂತೇಳಿ. ಅದಕ್ಕೋಸ್ಕರ ಹೆದರಿ ಅಂದರೆ ಬರ್ತಾಯಿಲ್ಲ, ನಾನು ಹೊಡಿತೀನಿ ಅಂತೇಳಿ ಬರ್ತಾಯಿಲ್ಲ ಮನೆಗೆ, ಅಮ್ಮನ ಮನೆಯಲ್ಲೇ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಕೊಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಮನೆಗೆ. ಹಾಗೆಯೇ ನೈಟಿಗೆ ಇವತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.